ಬೆಳಿಗ್ಗೆ ನಾನೆಲ್ಲೋ ಮೀಡಿಯಾಗ 6 ತಿಂಗಳಿಂದ ಮೀಡಿಯಾಗ ಮಾತಾಡ್ತಾ ಇಲ್ಲ, ಯಾರಿಗೂ ಮಾತಾಡ್ತಾ ಇಲ್ಲ, ಇವಾಗ್ಲೂ ಮಾತಾಡೋದಿಲ್ಲ. ಇವತ್ತು ಜೂನ್ 11ನೇ ತಾರೀಕು ನನ್ನ ಹುಟ್ಟಿದಬ್ಬ. ಪ್ರತಿಯೊಂದು ವರ್ಷನೂ ನಾನು ಎಲ್ಲಾದ್ರೂ ಒಂದು ಗೋಶಾಲೆ, ಇಲ್ಲ ಒಂದು ಅನಾಥಾಶ್ರಮ, ಇಲ್ಲಾಂದ್ರೆ ಒಂದು ದೇವಸ್ಥಾನದಲ್ಲಿ, ಇಲ್ಲ ನಾನು ಪರ್ಸನಲ್ ಆಗಿ ಎಲ್ಲಾದ್ರೂ ಒಂದು ರೆಸಾರ್ಟ್ ಅಲ್ಲಿ ಹೋಗಿ ನಾನು ಫ್ಯಾಮಿಲಿ ಜೊತೆ ಎಲ್ಲ ಆಚರಣೆ ಮಾಡ್ಕೊಳ್ತಾ ಇದ್ದೆ. ಮೊದಲು ಮಾಡ್ಕೊಳ್ತಾ ಇದ್ದೆ, ಆಮೇಲೆ ಬಿಟ್ಟೆ. ಒಂದೆರಡು ವರ್ಷ. ಇದು ಜನಗಳದ್ದು ಒತ್ತಡ ಇರೋದ್ರಿಂದ ಏನಾಗುತ್ತೆ ಅಂದ್ರೆ, ಒಂದು ವರ್ಷ ಫ್ಯಾಮಿಲಿ ಜೊತೆ, ಒಂದು ವರ್ಷ ನಮ್ಮ ಕಾನ್ಸ್ಟಿಟ್ಯೂನ್ಸಿ, ನಮ್ಮ ಕಾನ್ಸ್ಟಿಟ್ಯೂನ್ಸಿ ಅಂದ್ರೆ ಎರಡು, ನನಗೆ ಮುಳಬಾಗ್ಲು, ಕೋಲಾರ ಎರಡು ಕಾನ್ಸ್ಟಿಟ್ಯೂನ್ಸಿ. ಯಾಕಂದ್ರೆ ಎರಡು ಜಾಗದಲ್ಲಿ MLA ಆಗಿರೋದು ನಾನು. ಮುಳಬಾಗ್ಲಲ್ಲಿ MLA ಆಗಿದ್ದೆ, ಈಗ ಕೋಲಾರಲ್ಲಿ MLA ಆಗಿದ್ದೀನಿ. ಈಗ ಎರಡು ಜನನು ನನಗೆ ಇದಿರೋದ್ರಿಂದ ಈ ಸಲ ಬೆಳಿಗ್ಗೆ ರಾತ್ರಿ, ನಿನ್ನೆ ಸಾಯಂಕಾಲ 6 ಗಂಟೆಯಿಂದ ಇವಾಗವರೆಗೂ ಬರ್ತ್ಡೇ ಆಚರಣೆ ಮಾಡಿ, ನಿನ್ನೆ ಸಾಯಂಕಾಲ, ನಿನ್ನೆ 10 ತಾರೀಕು, ನಿನ್ನೆಯಿಂದ ನಾನು ಆಚರಣೆ ಮಾಡ್ತಾ ಇದ್ದೀನಿ. ಇವತ್ತು ಕೋಲಾರಲ್ಲಿ ಮುಗಿಸ್ಕೊಂಡೆ, ಮುಳಬಾಗ್ಲಿಗೆ ಬಂದೆ, ಆಂಜನೇಯ ಸ್ವಾಮಿ ದೇವರ ದರ್ಶನ ಪಡೆದೆ. ಆಂಜನೇಯ ಸ್ವಾಮಿ ದೇವಸ್ಥಾನ ಅಂದ್ರೆ ನಮ್ಮ ಅಂಜು ಬಾಸ್ ಹುಟ್ಟಿರೋದಲ್ಲ, ಆಂಜನೇಯ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲೇ ಹುಟ್ಟಿರೋದು. ಅದಕ್ಕೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಮುಳಬಾಗಿಲು ತಾಲೂಕು ಜನಕ್ಕೆ, ಕೋಲಾರ ಜನಕ್ಕೆ, ಕೋಲಾರ ಜಿಲ್ಲೆಯ ಜನಕ್ಕೆ, ನಮ್ಮ ಲೀಡರ್ಸ್ ಎಲ್ಲರಿಗೂ, ಮುಖ್ಯವಾಗಿ ಎಲ್ಲ ನಮ್ಮ ನಾಯಕರಿಗೂ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ನನಗೂ ಇನ್ಕ್ಲೂಡ್ ಸೇರ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದೀನಿ. ನಮ್ಮ ಅಂಜು ತುಂಬಾ ಆತ್ಮೀಯತೆ, ತುಂಬಾ ವಿಶ್ವಾಸದಿಂದ ಇವತ್ತು ನನ್ನ ಮನೆಯಲ್ಲಿ ಗೆಸ್ಟ್ ಹೌಸ್ ಆಗ್ತದೆ. ನಮ್ಮ ಲೀಡರ್ಸ್ ನ ಎಲ್ಲರೂ ಸೇರ್ತೀವಿ, ನೀವು ಬರ್ಬೇಕು ಅಂತ ಹೇಳಿದ್ರು. ಅದಕ್ಕೆ ನಾನು ಮುಖ್ಯವಾಗಿ ನಮ್ಮ ಅಂಜು ಬಾಸ್ಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ. ಅವ್ರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ, ಆಯುಷು, ಆರೋಗ್ಯ, ಐಶ್ವರ್ಯ ದೇವ್ರು ಎಲ್ಲಾ ಶಕ್ತಿಯು ಕೊಟ್ಟಿದ್ದಾರೆ. ಇನ್ನ ಮುಂದಕ್ಕೆ ಅವ್ರಿಗೆ ಏನ್ ಶಕ್ತಿ ಬೇಕು ತುಂಬೋದಕ್ಕೆ ನಾವು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತ ಅಮಾನನ್ ಅವರು, ಇನ್ನೊಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತ ನಮಗೆ ಆದಿನಾರಾಯಣನ್ ಅವರು, ಆಮೇಲೆ ನಮ್ಮ ಲೀಡರ್ಸ್ ಎಲ್ಲರೂ ಇದ್ದಾರೆ ಇಲ್ಲಿ. ಈ ಭಾಗದ ಲೀಡರ್ಸ್ ಎಲ್ಲರೂ ಇದೆ. ಈ ಭಾಗದ ನಮ್ಮ ಮಲ್ಲಿಕಾರ್ಜುನ ರೆಡ್ಡಿ ಇದ್ದಾರೆ, ಸುಬ್ಬಣ್ಣ ಇದ್ದಾರೆ, ನಮ್ಮ ರೆಡ್ಡಿ ಇದ್ದಾರೆ, ಎಲ್ಲರೂ ನಮ್ಮ ಲೀಡರ್ಸ್ ಇದ್ದಾರೆ. ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಏನಂದ್ರೆ ಇದೆಲ್ಲ ಒಂದು ವಿಶ್ವಾಸ, ಇದೆಲ್ಲ ಒಂದು ಪ್ರೀತಿ, ಇದೆಲ್ಲ ನಮ್ಮೆಲ್ಲರ ಮೇಲೆ. ಏನಂತ ಹೇಳಿದ್ರೆ, ನನ್ನನ್ನು ಇಲ್ಲಿ ಕರೆದಾಗ ನನ್ನನ್ನು 3 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದೆ. ಲೇಟ್ ಆಯ್ತು, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ, ಅಲ್ಲೆಲ್ಲ ಲೇಟ್ ಹಾಕೊಂಡು ಬಂತು. 1 hour ಲೇಟ್ ಆಗಿ ಬಂದಿದ್ದೀನಿ. ಆದ್ರೂ ಅಂದ್ರೆ ಜನ ಕೇಳೋದು ಏನ್ ಕೇಳ್ತಾ ಇದಾರೆ ನನ್ನನ್ನು ಕೇಳೋದು ಅಷ್ಟೇ. ಇವಾಗ ಇಲ್ಲಿ ನಮ್ಮ ಅಂಜು ಬಾಸ್ನ ಕೇಳೋದು ಅಷ್ಟೇ. ಆಮೇಲೆ ನಮ್ಮ ರಮೇಶನ ಎಲ್ಲೋದ್ರು, ರಮೇಶನ ಅಲ್ಲೆಲ್ಲ ಹೋದ್ರು. ನಮ್ಮನ್ನೆಲ್ಲ ಏನ್ ಕೇಳ್ತಾರೆ ಅಂದ್ರೆ ಜನ, ನೀವು ಅಷ್ಟೇ, ಇವರು ಅಷ್ಟೇ, ಎಲ್ಲರೂ ಏನ್ ಕೇಳ್ತಾರೆ ಅಂದ್ರೆ ಪ್ರೀತಿ ಕೇಳ್ತೀರ. ನಮ್ಮ ಹತ್ರ ಪ್ರೀತಿಯಿಂದ ಮಾತಾಡಿ, ಪ್ರೀತಿಯಿಂದ ಗೌರವದಿಂದ ಮಾತಾಡಿ, ಅವ್ರ ಜೊತೆ ಕುತ್ಕೊಂಡು ಕಾಫಿ ಕುಡಿದ್ರೆ ಜನ ಕೇಳೋದು. ಯಾರು ನಮ್ಮನ್ನೇನು ಆಸ್ತಿ ಕೇಳಲ್ಲ, ಅಂತಸ್ತು ಕೇಳಲ್ಲ, ಏನು ಕೇಳಲ್ಲ ಯಾರು ನಮ್ಮನ್ನ. ನೀನ್ ಆಸ್ತಿ ಬರ್ಕೊಡು, ಮನೆ ಬರ್ಕೊಡು, ನೀನ್ ಜಮೀನ್ ಬರ್ಕೊಡು ಅಂತ ಯಾರು ಕೇಳೋದಿಲ್ಲ. ಪ್ರೀತಿ ಕೇಳ್ತಾರ. ಪ್ರೀತಿ ಕೊಡದೇ ಇರುವಂತವ್ರು ಮೂರ್ಖರಾಗ್ತಾರೆ. ಅದರಿಂದ ಜನ ಆಸೆ ಪಟ್ಟಾಗ ಪ್ರೀತಿ ಕೊಡುವಂತ ನಮ್ಮ ಜವಾಬ್ದಾರಿ. ಅದರಿಂದ ನಮ್ಮ ಅಂಜು ಬಾಸು ಅಂಡ್ ಅವ್ರ ಟೀಮ್ ಏನಿದೆ ಇಲ್ಲಿ, ಆ ಟೀಮ್ ಇವತ್ತು ಕರೆದಿದ್ರು. ಅದಕ್ಕೋಸ್ಕರ ಬಂದು ಅವನ್ನೆಲ್ಲ ಮಾತಾಡಿ ನನ್ನ ಹುಟ್ಟುಹಬ್ಬವನ್ನ ನನ್ನ ಮನಸ್ಸು ತೃಪ್ತಿಯಾಗಿ ಇವತ್ತು ಆಚರಣೆ ಮಾಡ್ಕೊಂಡು, ನಮ್ಮೆಲ್ಲರಿಗೂ ಇಲ್ಲಿ ಇವತ್ತು ಇದೆಲ್ಲ ಅರೇಂಜ್ ಮಾಡಿ, ಊಟ ಅರೇಂಜ್ ಮಾಡಿ, ಇದೆಲ್ಲ ಅರೇಂಜ್ ಮಾಡಿರುವಂತ ನಮ್ಮ ಅಂಜು ಬಾಸ್, ನಮ್ಮ ಸ್ನೇಹಿತರು, ನಮ್ಮ ಅಜ್ಜಿ ಅತ್ತೆ ಮಗ, ನಮ್ಮ ಸಂಬಂಧ. ಅದರಿಂದ ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ.